ವೈದ್ಯಕೀಯ ವಿಭಾಗಕ್ಕೆ ಆಯ್ಕೆಯಾದ 187 ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ. ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟದ ಪ್ರತಿಷ್ಠಿತ ಆಕ್ಸ್ಫರ್ಡ್ ಪಾಟೀಲ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯ ನೀಟ್ 2025 ಪರೀಕ್ಷೆಯಲ್ಲಿ ವೈದ್ಯಕೀಯ ವಿಭಾಗಕ್ಕೆ ಆಯ್ಕೆಗೊಂಡಿರುವ 187 ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಯಿತು. ಆಕ್ಸ್ಫರ್ಡ್ ಪಾಟೀಲ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್ ಅವರು ಮಾತನಾಡಿ 2017ರಿಂದ ಸರಿಸುಮಾರು 1200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ MBBS ಮಾಡುವಲ್ಲಿ ನಮ್ಮ ಸಂಸ್ಥೆ ಮುಖ್ಯ ಪಾತ್ರ ವಹಿಸಿದೆ ಎಂದರು. ಮತ್ತು 1800ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ BMS ಮಾಡಿದ್ದೇವೆ. 300ರಿಂದ 400 ವಿದ್ಯಾರ್ಥಿಗಳನ್ನು ವೆಟರ್ನರಿ ಡಾಕ್ಟರ್ಗಳನ್ನಾಗಿ ಮಾಡಿದ್ದೇವೆ ಎಂದು ಹೇಳಿದರು. ಇದೇ ವರ್ಷ 2025-26ನೇ ಸಾಲಿನಲ್ಲಿ ಮತ್ತೆ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಮೆಡಿಕಲ್ ಮಾಡಿ ತೋರಿಸುತ್ತೇವೆ ಎಂದು ಹೇಳಿದರು. ಏನು ಅಂತ ನಿಮಗೆ, ಯಾಕಂದ್ರೆ ಇಲ್ಲಿರುವಂತ ವಿದ್ಯಾರ್ಥಿಗಳಿಗೆ ನಮ್ಮ ಸಾಧನೆ ಬಗ್ಗೆ ನಿಮ್ಗೆ ಗೊತ್ತಿರಂಗಿಲ್ಲ. ಯಾಕಂದ್ರೆ ಯಾವಾಗ ನೀವು ಆಕ್ಸ್ಫರ್ಡ್ ಅನ್ನ ಬಿಟ್ಟು ಹೋಗಿರ್ತಿರಲ್ಲ, ಅವಾಗ ನಿಮ್ಗೆ ಆಕ್ಸ್ಫರ್ಡ್ ವ್ಯಾಲ್ಯೂ ಏನನ್ನ ಗೊತ್ತಾಗುತ್ತೆ. ಇಲ್ಲಿವರೆಗೆ 2017ರಿಂದ ಇಲ್ಲಿವರೆಗೆ ಸರಿಸುಮಾರು 1200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ MBBS ಮಾಡುವಲ್ಲಿ ನಮ್ಮ ಸಂಸ್ಥೆ ಮುಖ್ಯ ಪಾತ್ರ ವಹಿಸುತ್ತೆ. 1200. ಅದ್ರ ಜೊತೆಗೆ 1800ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ BMS ಮಾಡಿದ್ದೇವೆ, ಆಯುರ್ವೇದಿಕ್ ಮಾಡಿದ್ರು 1800ಕ್ಕಿಂತ ಹೆಚ್ಚು. ಅದ್ರ ಜೊತೆಗೆ 300ರಿಂದ 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ವೆಟರ್ನರಿ ಡಾಕ್ಟರ್ಸ್ ಮಾಡಿದ್ದೀವಿ. ಅದ್ರ ಜೊತೆಗೆ BSc ಇರ್ಬೋದು, BHMS ಇರ್ಬೋದು, ಒಳ್ಳೊಳ್ಳೆ ರೆಪ್ಯೂಟೆಡ್ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, RV ಕಾಲೇಜ್ ಇರ್ಬೋದು, ಸಿಕ್ಕಾಪಟ್ಟಿ ಇಂಜಿನಿಯರಿಂಗ್ ಕಾಲೇಜನ್ನ. ಅದ್ರ ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳನ್ನ ನಾವು ಈ ಅಪಾರ್ಟ್ ಫ್ರಮ್ ಇದನ್ನ ಸೈನ್ಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಓದಿ PSN ಆಗಿರ್ಬೋದು, ಇಲ್ಲ ಎಷ್ಟೋ ವಿದ್ಯಾರ್ಥಿಗಳು AC ಆಗಿರ್ಬೋದು, DYSP ಆಗಿರ್ಬೋದು, ಏನೋ ಒಂದು ಉನ್ನತ ಸ್ಥಾನದಲ್ಲಿ ನಮ್ಮ ಸಂಸ್ಥೆಯಿಂದ ಇಲ್ಲಿ ಮುಗಿಸ್ಕೊಂಡು ಬೇರೆ ಬೇರೆ ಒಂದು ಗೌರ್ಮೆಂಟ್ ಜಾಬ್ ಅಲ್ಲಿ ಕೆಲಸ ಮಾಡ್ತೇವೆ. ಈಗ ಇಲ್ಲಿ ಫಸ್ಟ್ ಇಯರ್ ಟು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಏನ್ ಹೇಳೋದಪ್ಪ ಅಂದ್ರೆ, ಈಗ ನಾವು ನಿಮ್ಗೆ ಬೈತಿರ್ಬೋದು ಅಂತಿರ್ಬೋದು, ಯಾರೂ ದಯವಿಟ್ಟು ನೀವು ನೆಗೆಟಿವ್ ಅಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿರುವಂತ ನೀವು ಬಾಜು ಗೊತ್ತಲ್ಲ, ಅವ್ರಿಗಂತೂ ನಾನು ಸಿಕ್ಕಾಪಟ್ಟಿ ಬೈದೆ ಎಲ್ಲವನ್ನ ಆಗೈತಿ, ಅದಕ್ಕೂ ಈಗ ಬಂದು ಕೂತಿದ್ದಾರೆ. ಅರ್ಥ ಆಯ್ತು? ದಯವಿಟ್ಟು ಯಾರು ನಾವು ಬೈತೀವಿ, ನಮ್ಮ ಟೀಚರ್ ಸ್ಟಾಫ್ ಇರ್ಬೋದು, ನಮ್ಮ ಲೆಕ್ಚರ್ಸ್ ಇರ್ಬೋದು, ಬೈತಾರೆ ಅಂತ ಯಾರು ಬೇಜಾರಾಗ್ಬೇಡ್ರಿ. ಯಾರೇ ಬೈದ್ರು ಏನೇನು ಎಲ್ಲ ನಿಮ್ ಒಳ್ಳೇದಕ್ಕೆ ಬೈದಿರ್ತಾರೆ. ಒಂದೇಟು ಬಡದ್ರು ಏನು ಬೇಜಾರಾಗ್ಬೇಡ್ರಿ, ಎಲ್ಲ ನಿಮ್ ಒಳ್ಳೇದಕ್ಕೆ ಬಡ್ದಿರ್ತಾರೆ. ಈಗ ನೆಕ್ಸ್ಟ್ ಇಯರ್ ಏನ್ ರಿಸಲ್ಟ್ ಕೊಡ್ತೀರ ಅಂತ ಇಸ್ಮೇಲ್ ಸರ್ ಹೇಳ್ಬಿಟ್ರು, ಸರ್ ನಾ 2 ಕೊಡ್ತೀನಿ ಅಂತ ಹೇಳಿದ್ರು, 6-20-25. ಆಯ್ತು ಇಸ್ಮೇಲ್ ಸರ್ ಎಲ್ಲಿಂದ್ರೆ ನೀವು ಕೇಳಿಸ್ಕೊಡ್ರಿ. ಈ ವರ್ಷ 2025-26 ಸಾಲಲ್ಲಿ ಮತ್ತೆ ನಾವು 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಮೆಡಿಕಲ್ ಸೀಟನ್ನು ಕೊಡ್ತೀವಿ. ಈ ವೇದಿಕೆ ಮುಖಾಂತರ 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಮತ್ತೆ ನಾವು ವೈದ್ಯಕೀಯ ಸೀಟ್ಗೆ ಮತ್ತೆ ಮೆಡಿಕಲ್ ಮಾಡಿ ತೋರಿಸ್ತೀವಿ. ಆದ್ರೆ ಪ್ರತಿ ವರ್ಷ ನಮ್ಮೊಂದು ಕಾಡಾಗತ್ತೈತಿ. ಏನ್ ಕಾಡಾಗತ್ತದಪ್ಪ ಅಂದ್ರೆ, ಬಲ್ಕ್ ನಂಬರ್ ಆಫ್ ಸೀಟ್ ಬರ್ತಾ ಇದ್ದೇವೆ, ಆದ್ರೆ ರ್ಯಾಂಕ್ ಬರ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ನೀವೆಲ್ಲರೂ ಲಾಂಗ್ ಟರ್ಮ್ ಇರ್ಬೋದು, ಸೆಕೆಂಡ್ PUC ಇರ್ಬೋದು, ಇದನ್ನ ಚಾಲೆಂಜಿಂಗ್ ಆಗಿ ತಗೊಳ್ರಿ. ಎಲ್ಲ ಜೊತೆಗೆ ನಾವು ಆಗಿರ್ತೀವಿ. ಆದ್ರೆ ನೆಕ್ಸ್ಟ್ ಇಯರ್ ನಾವಂದ್ರೂ ಬಿಡಂಗಿಲ್ಲ, ಒಂದು ಒಳ್ಳೆಯ ರ್ಯಾಂಕ್ ಅನ್ನ ಕೊಡ್ತೀವಿ. ಅದು ರ್ಯಾಂಕ್ ಅನ್ನ ಎಷ್ಟಂತ ನಾವು ಹೇಳಂಗಿಲ್ಲ, ಒಟ್ಟು ನಾವು ಬಿಲೋ ಒಂದು ಡಬಲ್ ಡಿಜಿಟ್ ಆದ್ರೂ ನಾವು ಕನ್ನಡ ರ್ಯಾಂಕ್ ಅನ್ನ ಕೊಡಬೇಕಂತ ಆಲ್ರೆಡಿ ನಾವು ಆ ಕೆಲಸನ ಮಾಡ್ತಾ ಇದ್ದೀವಿ. ಜಾಸ್ತಿ ಏನು ಮಾತಾಡೋಕೆ, ಯಾಕಂದ್ರೆ ಮುಂದಿನ ಮಾತಾಡೋರು ಭಾಳ ಜನ ಇದ್ರೆ ಇಷ್ಟೇ ಮಾತು. ಧನ್ಯವಾದ. 72, and whereas the last year 2024 the result it is there before you all 187. This is what we call Oxford, and wherever you go at, if you say I am an Oxfordian, while saying the word that I am an Oxfordian, we should have to feel the goosebumps. I must have to proudly say that yes, I am the Oxfordian. The reason is what? Because the journey which has started from the 8 to 187, it is not that much of the easiest one. Continuous effort, dedication from the management side, dedication from the teaching staff, and the people, those who so-called as a management. You know that we have seen from the other institutions also, there are a number of a management. ಶಿಕ್ಷಣ ಯಾರು ಕಸ್ಕೊಳಕ್ಕಾಗುತ್ತೆ? ಸೊ ನೀವು ಎಷ್ಟು ಓದ್ತೀರ ಅಷ್ಟು ನಿಮ್ಮ ಸಂಪತ್ತು ಜಾಸ್ತಿ ಆಗುತ್ತೆ. ಸೊ ಆಕ್ಸ್ಫರ್ಡ್ ಸಂಸ್ಥೆಯಿಂದ ನೀವು ಬೆಳೆದಿದ್ದೀರ ಅಂದರೆ ಸೊ ಇನ್ನೂ ಬೆಳ್ಕೊತ ಹೋಗ್ಬೇಕು. ಇನ್ನು ಯಾರು MBBS ಸೀಟ್ ತೊಗೊಂಡಿದ್ದೀರ, ಇನ್ನೂ ಬೆಳಿಬೇಕು, ಇನ್ನೂ ಓದಬೇಕು. ಯಾಕಂದ್ರೆ ಓದೋದು ಶಿಕ್ಷಣ ಅಂದರೆ ನೆವರ್ ಎಂಡಿಂಗ್. ಸೊ ಇನ್ನು ಯಾರು PUC ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ, ಇನ್ನೂ ಕಲಿತಾ ಇದ್ದೀರಾ. ಸೊ ಆಮೇಲೆ ನೀವು ಇನ್ನೂ ಯಾಕಪ್ಪ ಆಗಿಲ್ಲ ಅಂತ ಅನ್ನೋದಿಲ್ಲ. ಸೊ ಮಾಡ್ತೀನಿ ಅನ್ನೋದೊಂದು ಛಲ ಇತ್ತಂದ್ರೆ ಸೊ ನೀವು ಮಾಡ್ಬೇಕು. ಈಗ ಅಮೀರ್ ಸರ್ ಹೇಳಿದ್ರು ಹಾಗೆ ಆಗುತ್ತೆ ಅಂತಂದ್ರೆ ಹಾಗೆ ಆಗುತ್ತೆ. ಶಿಕ್ಷಣ ಸಂಸ್ಥೆ 4 ಮಂದಿಲಿಂದ ಚಾಲು ಮಾಡ್ತೀವಿ.
ಮಾಡಿದ್ದು ಹೆಮ್ಮರವಾಗಿ ಬೆಳೆದಿದೆ. ಸೊ ನೀವು ಹೆಮ್ಮರವಾಗಿ ಬೆಳಿಬಹುದು. ಸೊ ಯು ಹ್ಯಾವ್ ಟು ರೀಡ್. ಓದ್ತಾ ಇರಬೇಕು. ಸತತವಾದ ಪ್ರಯತ್ನ ಇರೋದ್ರಿಂದ ಯಾವುದು ಗುರಿ ಆಗೋದಿಲ್ಲ ಅಂತ ಅರ್ಥಲ್ಲ. ಸೊ ಶಿಕ್ಷಣ ಯಾವುದೇ ಸಂಪತ್ತಿದ್ರು ಶಿಕ್ಷಣ ಸಂಪತ್ತು ಯಾರಿಗೆ ಅಂದ್ರೂ ಕಸ್ಕೊಳಕ್ಕಾಗೋಲ್ಲ. ಸೊ ನೀವು ಎಲ್ಲೇ ಬೆಳೆದ್ರಿ, ಇನ್ನ MBBS MBD ಮಾಡ್ರಿ, ಇನ್ನ DM ಶೀಟ್ ಹೇಳಿದ್ರು ಸರ್. ಆಮೇಲೆ ಮತ್ತೆ ಇನ್ನ PUC ಹುಡುಗರಿದ್ದೀರಾ, ಇನ್ನ ಕಲಿತಾ ಇದ್ದೀರಾ, ಕಲೀರಿ. ನನ್ನ ಕಡೆ ಆಗಿಲ್ಲ ಅಂತ ಬೇಜಾರು ಪಡಂಗಿಲ್ಲ. ಆಗತ್ತೆ ಅಂತ ಅನ್ಕೋತಿದ್ರೆ ಹಾಗೆ ಆಗುತ್ತೆ. ಇನ್ನ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇದ್ದೀರಾ, ಲಾಂಗ್ ಟರ್ಮ್ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ, ಅವ್ರಿಗೆ ಏನ್ ಹೇಳ್ಬೇಕಂತಂದ್ರೆ ನನ್ನ ಕಡೆ ಆಗಲಿಲ್ಲ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು, ನನ್ನ ಕಡೆ ಆಗಿಲ್ಲ. ಹಾಗೆ ಆಗುತ್ತೆ ಅಂತ ಅನ್ಕೊಂಡು ಓದ್ತಾ ಇದ್ರೆ ಸತತವಾದ ಪ್ರಯತ್ನ ಮಾಡ್ತಾರೆ. ನಮ್ಮ ಸರ್ಗಳು ಇರ್ತಾರೆ, ಸರ್ ಬೈತಾರ್ರಿ ಅಂತಂತಿರ್ತಾರೆ. ಎದಕ್ಕೆ ಬೈತಾರ? ನೀವು ಓದ್ಲತ್ತ ಬೈತಾರೆ. ಸುಮ್ಮನೆ ಯಾರು ಬೈಯೋದಿಲ್ಲ. ನೀವೆಷ್ಟು ಬಯಸ್ಕೋತಿರಲ್ಲ ಅಷ್ಟು ಓದ್ತಾ ಇರ್ತೀರ. ಅದೊಂದು ಹಿರಿಯರು ಹೇಳ್ತಿದ್ರು, ಚಡಿ ಚಮ್ ಚಮ್ ವಿದ್ಯಾ ಗಮ್ ಗಮ್ ಕಳ್ಸಿರ ನಿಮ್ನ. ಆಮೇಲೆ ನೀವು ಕಷ್ಟಪಡಕ್ಕೆ ಬಂದಿರಿ. ಸೊ ಎಲ್ಲರೂ ಒಂದು 2 ರಿಂದ 3 ವರ್ಷ ಲಾಂಗ್ ಟರ್ಮ್, ಅದ್ರ 3 ವರ್ಷ ಇಲ್ಲ, ಲಾಂಗ್ ಟರ್ಮ್ ಅಲ್ಲಿ 2 ವರ್ಷ ಇರ್ತೈತಿ. ಕಷ್ಟಪಟ್ಟು ಈಗಾಗಲೇ MBBS ಓದೋರಿಗೆಲ್ಲ ಕಂಗ್ರಾಚುಲೇಷನ್ಸ್. ಆಗ್ಬೇಕನ್ನೋರಿಗೆಲ್ಲ ಒಂದು 2 ಮಾತು ಹೇಳ್ತೀನಿ. ಆದ್ರೆ ಮಾತ್ರ ಬಿಡಬೇಕು. ಎಲ್ಲ ಅವರು ಆಲ್ರೆಡಿ MBBS ಮಾತ್ರ ಅಲ್ಲೆಲ್ಲ ಅವ್ರಿಗೆ ಚೆನ್ನಾಗಿ ಅಲ್ಲೆಲ್ಲ ಅವ್ರು ಚೇಂಜ್ ಆಗುತ್ತೆ. ನೀವು ಮಾಡ್ಬೇಕಂತಿರೋರು ಅದಕ್ಕೆ ಮಾಡ್ಬೇಕನ್ನೋರು ಭಾಳ ಜನ ಅನ್ಸುತ್ತೆ. ಎಲ್ಲರೂ MBBS ಪಾಸ್, ಇದು ಈ ನೀಟ್ ಪಾಸ್ ಅದಾರೆ ಇವರೆಲ್ಲರೂ. ಇವರೆಲ್ಲ ನೀಟ್ ಪಾಸ್ ಅದಾರೆ. ನೀಟ್ ಪಾಸ್ ಆಗ್ಬೇಕಂತ ಏನು PUC ವಿದ್ಯಾರ್ಥಿಗಳು ಇದ್ದಾರೆ ಅನ್ಸುತ್ತೆ. PUC. ಸೊ ನಿಮಗೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಒಂದು 2 ವರ್ಷ ಕಷ್ಟಪಟ್ಟು ಓದ್ರಿ. ನಿಮ್ಮ ಪೇರೆಂಟ್ಸ್ ಭಾಳ ಕಷ್ಟಪಟ್ಟು ಕಳ್ಸಿದ್ರೆ, ಬೆವರಿಸಿ ದುಡ್ದು ನಿಮ್ಗೆಲ್ಲ ದುಡ್ಡು ಕೊಟ್ಟು ಎಲ್ಲ ಕಳ್ಸಿದ್ರೆ ಒಂದು ದಿನ ನೆನೆಸುತ್ತಾ ನಿಮ್ಮ ಮುಂದಿರ್ತಕ್ಕಂಥ ಶಿಕ್ಷಕರನ್ನ, ನಮ್ಮ ಸರ್ ಅಮಿತ್ ಸರ್ ಅವರನ್ನ, ಅವರಲ್ಲಿ ನೀವು ವಂದಿಸುತ್ತ, ಅವರಲ್ಲಿ ನಿಮ್ಮ ಒಂದು ಗುರುವಿನ ಭಾವನೆಯನ್ನು ಇಟ್ಕೊಂಡು ಗುರುಗಳಿಗೆ ನಮಿಸುತ್ತಾ 2 ವರ್ಷ ಕಷ್ಟಪಟ್ಟು ಕಲೀರಿ. ಕಷ್ಟ ಮಾತ್ರ ಇದ್ದಿದೆ, ಇವಾಗಲ್ಲ. ಈಗ ಸ್ಟಾರ್ಟ್ ಆಗೈತೆ. ಇದು 2 ವರ್ಷ ಮುಗಿದಂತಲ್ಲ, ಇನ್ನೂ ಕಷ್ಟ ಭಾಳ ಜಾಸ್ತಿ ಬರ್ತೈತಿ. ಬಟ್ ಆ ಕಷ್ಟಪಟ್ಟು 2 ವರ್ಷ ಕಷ್ಟಪಟ್ಟು ಚೆನ್ನಾಗಿ ಓದಿ ನೀಟಲ್ಲಿ ಪಾಸ್ ಆಗಿ ಮುಂದೆ ನಿಮ್ಮ ವೃತ್ತಿ ಜೀವನಕ್ಕೆಲ್ಲ ಹೆಲ್ಪ್ ಆಗುತ್ತೆ. ನೀವು ಕಲ್ತಂಥ ಪೇರೆಂಟ್ಸ್ಗೆ, ನೀವು ಕಲ್ತಂಥ ಶಾಲೆಗೆ, ನೀವು ಬಂದಿದ್ದ ಊರಿಗೆ ಎಲ್ಲರಿಗೂ ಘನತೆ ಗೌರವ ಬರ್ತೈತಿ. ಸೊ ಅದನ್ನು ತಾವು ತಲೆಗಿಟ್ಕೊಂಡು ಪ್ರತಿದಿನ ಶ್ರಮಿಸುತ್ತಾ ಒಂದು 2 ವರ್ಷ ತಮ್ಮದಲ್ಲ ಎಲ್ಲ ನಿದ್ದಿ ಎಲ್ಲ ತಮ್ಮ ವೈಯಕ್ತಿಕ ಆಮಿಷಗಳನ್ನ ಬಿಟ್ಟು ಕಷ್ಟಪಟ್ಟು ಓದಿ ನೀವೆಲ್ಲ ಮುಂದುವರಿ ಅಂತ ಹೇಳಿದ್ರೆ ನನ್ನೊಂದು ಮಾತು. ಮೆಡಿಕಲ್ ಡಾಕ್ಟರ್ ಇದ್ದಾರೆ, ಪರಶುರಾಮ್ ಡಾಕ್ಟರ್ ಇದ್ದಾರೆ, ನಾನು ಬೇರೆ ವೈದ್ಯರಿದ್ದೀವಿ. 5 ವರ್ಷ ಮುಗಿದ ನಂತರ ಇದೇ ಬ್ಯಾಚ್ 187 ಜನಕ್ಕೆ ತಾವು ಈ ಸಂಸ್ಥೆಗೆ ವಾಪಸ್ ಕರೆಸಿ ಒಂದು ಸಂವಾದವನ್ನು ಏರ್ಪಡಿಸಬೇಕು. MBBS ಮುಗಿದ ನಂತರ ಮುಂದಿನ ಜೀವನ ಹೇಗೆ, ನಾವು ಯಾವ ರೀತಿ ನಮ್ಮ ಸ್ನಾತಕೋತ್ತರ ಪದವಿಯನ್ನು ನಾವು ಆಯ್ದುಕೊಳ್ಳಬೇಕು, ಅದು ಒಂದು ಅವರ ಜೀವನಕ್ಕೆ ಬಹಳ ಮುಖ್ಯವಾದ ಒಂದು ಸಲಹೆ ಸೂಚನೆ ಇದ್ರೆ ಅವರು ಇನ್ನೂ ಜೀವನದಲ್ಲಿ ಮತ್ತೆ ಯಶಸ್ವಿಯಾಗಿ ಮುಂದುವರಿಯಲಿಕ್ಕೆ ಸಾಧ್ಯ ಆಗ್ತದೆ. ಎರಡನೇದು, ಈ 5.5 ವರ್ಷದಲ್ಲಿ ಅವರು ತಮ್ಮ ಓದಿನಲ್ಲಿ ಕಳೆದು ಹೋಗುತ್ತಿರುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರ್ತವೆ. ಕಂಪ್ಲೀಟ್ ಮಾಡದೇ ಇರುವಂಥದ್ದು ಅಥವಾ ಆರ್ಥಿಕ ಪರಿಸ್ಥಿತಿ ಹಾಗೇನಾದರೂ ತೊಂದರೆ ಆದರೆ ಅದರಿಂದನೂ ಅವರು ಒಂಚೂರು ತೊಂದರೆಯನ್ನು ಅನುಭವಿಸ್ಬೋದು. ಬಟ್ ಮುಖ್ಯವಾಗಿ ಯಾವುದೇ ಒಂದು ಕಾರಣಕ್ಕೆ ಸಂಸ್ಥೆ ವತಿಯಿಂದ ಅವರಿಗೆ ನಿರಂತರವಾದ ಸಂಪರ್ಕ ಇರಲಿ. 5.5 ವರ್ಷ ಆದ ನಂತರ ಅವರಿಗೆ ಒಂದು ಸಂವಾದವನ್ನು ಏರ್ಪಡಿಸಿ ಮುಂದಿನ ಕಾರ್ಯಕ್ರಮ, ಮುಂದಿನ ಅವರು ಸ್ನಾತಕೋತ್ತರ ಪದವಿಯನ್ನು ಹೇಗೆ ಆಯ್ದುಕೊಳ್ಳಬೇಕು, ಈಗ ನಮ್ಮ ಫೀಲ್ಡಲ್ಲಿ 5 ವರ್ಷ ಆದ ನಂತರ ಏನು ಬೆಳವಣಿಗೆ ಆಗಿರ್ತದೆ ಅದನ್ನು ನಾನು ಹೇಳ್ತೀನಿ. ಪೀಡಿಯಾಟ್ರಿಕ್ಸ್ ಅಲ್ಲಿ ಏನಾಗಿರ್ತದೆ ದೊಡ್ಡ ಡಾಕ್ಟರ್ ಹೇಳ್ತಾರೆ, ನಮ್ಮ ಕರಿಕಲ್ ಡಾಕ್ಟರ್ ಹೇಳ್ತಾರೆ, ಇನ್ನೊಂದು 4-5 ಜನರಿಗೆ ಕರೆಸಿ ಆ ಹಂತದಲ್ಲಿ ನಾವು ಅವರಿಗೆ ಒಂದು ಮಾರ್ಗದರ್ಶನ ಮಾಡಿದ್ರೆ ಮತ್ತಷ್ಟು ಅನುಕೂಲ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಸಂಸ್ಥೆ ಹೆಜ್ಜೆಯನ್ನು ಇಡಬೇಕಂತ ಕೇಳ್ಕೊಂತ, ಸೊ 5.5 ವರ್ಷ ಮುಂದೆ ನಿಮಗಿದು ಒಂದು ಜಸ್ಟ್ ಬೇಸಿಕ್ ಡಿಗ್ರಿಗೋಸ್ಕರ ಒಂದು ಆಗಿದೆ. ಈ ಇತ್ತೀಚಿನ ದಿನಮಾನ ಕಾಲದಲ್ಲಿ MBBS ಅನ್ನೋದು MD ಸೇರ್ಕೊಳ್ಳೋಕ್ಕೆ ಒಂದು ಮೆಟ್ಲ್ ಅಷ್ಟೇ. MBBS ಮುಗಿಸಿ ವಾಪಸ್ ಹೊರಗಡೆ ಬಂದು ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ಈಗಿನ ಕಾಲದಲ್ಲಿ ಆಗೋದಿಲ್ಲ. ಅದಕ್ಕೆ MD ಬೇಕಾಗ್ತದೆ, ಮುಂದೆ DM ಬೇಕಾಗ್ತದೆ. ಸೊ ನಿಷ್ಠೆಯಿಂದ ನಿಮ್ದೆಲ್ಲ 5.5 ವರ್ಷ ಸಂಪೂರ್ಣವಾಗಿ ಕರೆಕ್ಟಾಗಿ ಮುಗಿಸ್ರಿ, ವಾಪಸ್ ಈ ಸಂಸ್ಥೆಗೆ ಬರ್ರಿ. 5.5 ವರ್ಷ ಆದ ನಂತರ ನಾವು ಅಮಿತ್ ಗೌಡ್ರ ಜೊತೆ ಸೇರಿ ನಿಮಗೆಲ್ಲರಿಗೂ ಒಂದು ನಿಮ್ಮ ವೃತ್ತಿ ಜೀವನಕ್ಕೆ ಮಾರ್ಗದರ್ಶನ ನೀಡುವಲ್ಲಿ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳ್ತಾ ನಾನು
ಕೊಡೋದ್ರ ಜೊತೆಗೆ ಅವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು, ಮಕ್ಕಳ ಆರೋಗ್ಯದ ವ್ಯವಸ್ಥೆ ಆಗಿರ್ಬೋದು, ಮಕ್ಕಳಿಗೆ ಸಣ್ಣ ನೋವಾದ್ರೂ ಸಹಿತ ಅದನ್ನ ತಮ್ಮ ಮನೆಯ ಕುಟುಂಬದವರಿಗಾದಂತ ನೋವಂತ ಭಾವಿಸಿಕೊಂಡು ಆ ರಾತ್ರಿ ಆದ್ರೇನು ಹಗಲಾದ್ರೇನು ಮಕ್ಕಳ ಆರೋಗ್ಯದ ಕಡೆಗೆ, ಶೈಕ್ಷಣಿಕ ಕೊಡುಗೆ ಕಡೆಗೆ ತಮ್ಮನ್ನ ತಾವು ಅರ್ಪಿಸಿಕೊಂಡಂತ ಪಾಟೀಲ್